ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಿರೋದು ಶ್ರೀ ಕ್ಷೇತ್ರ ಬದಾಮಿ ಬನಶಂಕರಿ ದೇವಸ್ಥಾನ. ಸೊ ಆ ದೇವಾಲಯದ ಬಗ್ಗೆ ತಿಳ್ಕೊಂಬರೋಣ ಬನ್ನಿ. ಬದಾಮಿ ಬನಶಂಕರಿ ದೇವಸ್ಥಾನವು ಬಾಗಲಕೋಟೆ ಜಿಲ್ಲೆಯ ಚುಳಚಗುಡ್ಡದಲ್ಲಿದೆ. ಇದನ್ನು 7ನೇ ಶತಮಾನದಲ್ಲಿ ಚಾಲುಕ್ಯರ ಕಾಲದಲ್ಲಿ ಸ್ಥಾಪಿತವಾದ ಅತಿ ಪ್ರಸಿದ್ಧ ಶಕ್ತಿಪೀಠವಾಗಿದೆ. ಲಕ್ಷಾಂತರ ಭಕ್ತರು ಇಲ್ಲಿಗೆ ಬಂದು ಬನಶಂಕರಿ ಮಾತೆಯನ್ನು ತಮ್ಮ ಕುಲದೇವತೆ ಎಂದು ಪೂಜಿಸುತ್ತಾರೆ. ಕ್ರಿಸ್ತಶಕ 603ರಲ್ಲಿ ರಾಜ ಜಗದೇಕಮಲ್ಲ ಈ ದೇವಸ್ಥಾನವನ್ನು ನಿರ್ಮಿಸಿ ಬನಶಂಕರಿ ದೇವಿಯ ವಿಗ್ರಹವನ್ನು ಸ್ಥಾಪಿಸಿದರು. ಬನಶಂಕರಿ ದೇವಿಯನ್ನು ಕಲ್ಯಾಣಿ ಚಾಲುಕ್ಯ ರಾಜವಂಶದ ಕುಲದೇವತೆ ಎಂದು ಪರಿಗಣಿಸಲಾಗಿದೆ. 1750ರಲ್ಲಿ ಈ ದೇವಸ್ಥಾನವನ್ನು ಪುನಃ ನಿರ್ಮಿಸಲಾಯಿತು. ನವರಾತ್ರಿಯ ಸಂದರ್ಭದಲ್ಲಿ ಬನಶಂಕರಿ ದೇವಿಯನ್ನು ವಿಶೇಷ ಆಭರಣ ಮತ್ತು ಬಟ್ಟೆಗಳಿಂದ ಅಲಂಕರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ದೇವಿಯ 9 ಅದ್ಭುತ ರೂಪಗಳ ದರ್ಶನ ಪಡೆಯಲು ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರುತ್ತಾರೆ. ಬದಾಮಿ ಬನಶಂಕರಿ ದೇವಸ್ಥಾನವು ತನ್ನದೇ ಆದ ಐತಿಹಾಸಿಕ ಹೆಜ್ಜೆಗುರುತುಗಳನ್ನು ಹೊಂದಿದೆ. ಸ್ಕಂದ ಪುರಾಣವು ಬದಾಮಿ ಬನಶಂಕರಿ ಚಾಲುಕ್ಯ ಮತ್ತು ನೆರೆಯ ರಾಜ್ಯಗಳ ರಾಜಪೋಷಕ ದೇವತೆಯೆಂದು ಉಲ್ಲೇಖಿಸಲಾಗಿದೆ. ಪ್ರಾಚೀನ ಕಾಲದಲ್ಲಿ ದುರ್ಗಮಾಸುರ ಎಂಬ ಕ್ರೂರ ರಾಕ್ಷಸನು ತಿಲಕಾರಣ್ಯ ಎಂಬ ಕಾಡಿನಲ್ಲಿ ವಾಸಿಸುತ್ತಿದ್ದನು. ಅವನು ಕಾಡಿನಲ್ಲಿ ಧ್ಯಾನ ಮಾಡುವ ಸಾಧುಗಳಿಗೆ ಮತ್ತು ಹತ್ತಿರದ ಗ್ರಾಮಸ್ಥರಿಗೆ ನಿರಂತರವಾಗಿ ತೊಂದರೆ ಕೊಡುತ್ತಿದ್ದನು. ದುರ್ಗಮಾಸುರನ ಕಾರ್ಯದಿಂದ ಬೇಸತ್ತು ಋಷಿಗಳೆಲ್ಲರೂ ಸಹಾಯ ಕೋರಿ ದೇವತೆಗಳ ಬಳಿಗೆ ಬಂದರು. ಆಗ ಪಾರ್ವತಿ ದೇವಿಯ ರೂಪವಾದ ಆದಿಶಕ್ತಿಯು ದುರ್ಗಮಾಸುರನನ್ನು ಕೊಂದಳು. ಬನ ಎಂದರೆ ಕಾಡು, ಶಂಕರಿ ಎಂದರೆ ಪಾರ್ವತಿಯ ರೂಪ ಅಥವಾ ಶಿವನ ಶಕ್ತಿ. ಈ ಕಾರಣಕ್ಕಾಗಿ ಬನಶಂಕರಿ ಎಂದು ಹೆಸರಾಯಿತು. ಬನಶಂಕರಿ ಅಮ್ಮನವರ ಇನ್ನೊಂದು ಹೆಸರು ಶಾಕಾಂಬರಿ. ಇದರ ಹಿಂದೆ ಒಂದು ಕಥೆಯೂ ಕೂಡ ಇದೆ. ಒಂದಾನೊಂದು ಕಾಲದಲ್ಲಿ ನಗರವೊಂದು ಬರಗಾಲದ ಸುಳಿಯಲ್ಲಿತ್ತು. ಅಲ್ಲಿನ ನಿವಾಸಿಗಳಿಗೆ ಜೀವನೋಪಾಯಕ್ಕೆ ಏನೂ ಉಳಿದಿರಲಿಲ್ಲ. ಇದರಿಂದ ನಾಗರಿಕರು ದೇವತೆ ಬಳಿ ಕೋರಿದರು. ಆಗ ಬನಶಂಕರಿ ದೇವಿಯು ತನ್ನ ಕಣ್ಣೀರಿನಿಂದ ಭೂಮಿ ತಾಯಿಯ ದಾಹವನ್ನು ನೀಗಿಸಿದರು. ತನ್ನ ಭಕ್ತರಿಗೆ ಜೀವ ನೀಡಿದಳು. ಭಕ್ತರ ಹಸಿವು ನೀಗಿಸಲು ದೇವಿ ತರಕಾರಿಗಳನ್ನು ಸೃಷ್ಟಿಸಿದಳು. ಹಾಗಾಗಿ ದೇವಸ್ಥಾನದ ಸುತ್ತಲಿನ ಕಾಡುಗಳಲ್ಲಿ ಇಂದಿಗೂ ತೆಂಗು, ಬಾಳೆ ಇತ್ಯಾದಿ ಮರಗಳಿರುವುದನ್ನು ಕೂಡ ಇದನ್ನು ಸೂಚಿಸುತ್ತದೆ. ಈ ದಂತಕಥೆಯಿಂದಾಗಿ ದೇವಿಯನ್ನು ದೇವಿ ಶಾಕಾಂಬರಿ ದೇವಿ ಎಂದು ಕರೆಯುತ್ತಾರೆ. ಶಾಕಾಂಬರಿ ದೇವಿಯನ್ನು ದುರ್ಗಾ ಸಪ್ತಶತಿಯಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ಭಕ್ತರು ಬನಶಂಕರಿ ದೇವಿಯನ್ನು ಬಾಳವ್ವ, ಬಾನದವ್ವ, ಕ್ಷೀರವತಿ, ಚೌಡವ್ವ, ಚೌಡೇಶ್ವರಿ, ಸಂಕವ್ವ, ವನದುರ್ಗೆ, ವನಶಂಕರಿ ಹೀಗೆ ಹಲವು ಹೆಸರುಗಳಿಂದ ಪೂಜಿಸುತ್ತಾರೆ. ನೋಡಿದ್ರಲ್ಲ ಬದಾಮಿ ಬನಶಂಕರಿಯ ದೇವಸ್ಥಾನದ ವಿಶೇಷತೆಯನ್ನು. ಸಿಗುತ್ತೇನೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.